ನೋಡಿ ಬರ್ತಾನೆ. ಪ್ರಭು ರಾಮಚಂದ್ರನಿಗೆ ಹೇಳ್ತಾನೆ, ಪ್ರಭುವೇ, ಅಯೋಧ್ಯೆಯಲ್ಲಿ ಯಾವ ಜನರು ಇಲ್ಲ, ಒಂದು ನಾಯಿ ಮಾತ್ರ ಪೈಖಾನೆಯಲ್ಲಿ ಸತ್ತು ಬಿದ್ದೈತಿ ಅಂದತ. ಒಂದು ನಾಯಿ ಮಾತ್ರ ಪೈಖಾನೆಯಲ್ಲಿ ಸತ್ತು ಬಿದ್ದೈತಿ. ಅದು ಕೊಳದ ಸ್ಥಿತಿಯಾಗೈತಿ. ಹುಳ ಅದನ್ನ ಮೈಯೆಲ್ಲ ಕತ್ಕೊಂಡು ತಿನ್ನಾಕತ್ತೇವು. ಬಹಳ ಹುಳ ಗುಬು ಗುಬು ಅನ್ನಕತ್ತೇವು ಅಂದು. ಎಲ್ಲ ಜನರಿಗೆ ಅನಿಸ್ತು, ರಾಮರಾಜ್ಯ ಪವಿತ್ರವಾಗಿರ್ತಕ್ಕಂಥ ರಾಜ್ಯ, ಅಂಥ ಒಂದು ಪ್ರಾಣಿ ಇಂಥ ಗತಿ ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಶ್ರೀರಾಮಚಂದ್ರ ಹೇಳ್ತಾನೆ ಹನುಮಂತಗ, ನೋಡಪ್ಪ, ಒಂದು ಬುಟ್ಟ್ಯಾಗರ ತುಂಬಿಕೊಂಡು ಬಾ, ಚೀಲದಾಗರ ತುಂಬಿಕೊಂಡು ಬಾ ಅಂದತ್ತ. ಅವ ಹೋಗಿ ಒಂದು ಬುಟ್ಟ್ಯಾಗ ಹೊತ್ಕೊಂಡು ಬಂದವನ ಆ ನಾಯಿಯನ್ನ. ಅವಾಗ ರಾಮಚಂದ್ರ ಪ್ರಭು ಮುಂದೆ ಹಾಕ್ತಾನ. ಜನ ಕೇಳ್ತಾರೆ, ರಾಮರಾಜ್ಯವಾಗಿರ್ತಕ್ಕಂಥ ಈ ರಾಜ್ಯ ಈ ನಾಯಿಗೆ ಇಂಥ ಗತಿ ಬರ್ಲಿಕ್ಕೆ ಕಾರಣ ಏನು ಅಂತಂದಾಗ ಶ್ರೀರಾಮಚಂದ್ರ ಉತ್ತರ ಕೊಡ್ತಾನ, ಹಿಂದಿನ ಜನ್ಮದಲ್ಲಿ ಈ ನಾಯಿ ಯಾವ ಜವಾಬ್ದಾರಿಯನ್ನು ಮರೆತು ಯಾವ ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿತ್ತಲ್ಲ, ಯಾವ ಜನರಿಗೆ ಏನು ಕೊಡಬೇಕಾಗಿತ್ತು, ಏನು ಉಪದೇಶ ಮಾಡಬೇಕಾಗಿತ್ತು ಅಂತದನ್ನು ಮಾಡಿಲ್ಲ. ಅದು ಅಧರ್ಮದಿಂದ ನಡ್ಕೊಂಡಿದ್ದಕ್ಕಾಗಿ ಆ ಧರ್ಮ ಗುರು ಈಗ ನಾಯಿಯಾಗಿ ಬಂದಾನ. ಯಾರಿಗೇನು ಉಪದೇಶ ಮಾಡಬೇಕಾಗಿತ್ತಲ್ಲ ಅದನ್ನು ಮಾಡಿಲ್ಲ. ಅವು ಎಲ್ಲವೂ ಏನಾಗ್ಯಾವಂತಂದ್ರೆ ಹುಳ ಆಗಿ ಬಂದು ಅವ್ರ ಮೈ ಕಚ್ಚಾಕತ್ತೇವಂತ, ಮೈ ಕಚ್ಚಕತ್ತೇವು. ಹಂಗ ನಮ್ಮ ರಾಮರಾಜ್ಯವಾಗಿರ್ತಕ್ಕಂಥದ್ದನ್ನ ಇದನ್ನ ಕೆಡಿಸಿ ಮತ್ತೇನಾದ್ರೂ ಮಾಡಕ್ ಹೊಂಟಿದ್ರ ಅದು ನಮಗ. ನಾವೆಲ್ಲರೂ ಈಗ ಈ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಯಾರು ಪಾಕಿಸ್ತಾನದಿಂದ ಬಂದವರಲ್ಲ, ಎಲ್ಲರೂ ನಮ್ಮವರೇ. ನಮ್ಮ ಹಿತರಕ್ಷಣೆಗೋಸ್ಕರವಾಗಿ ಏನ್ ಮಾಡ್ಯಾರ ಅಂತಂದ್ರೆ ಅವ್ರನ್ನ ನಮ್ಮ ರಕ್ಷಣೆಗೋಸ್ಕರ ಇಟ್ಟಾರೆ ಹೊರತಾಗಿ ಯಾವುದೋ ಒಂದೆರಡು ಮಾತಿನಾಗ ಹೇಳೋದು ಬೇಡ. ಅಂಥವನ್ನ ರಕ್ಷಣೆ ಮಾಡಕ್ಕೆ ನಿಂತಾರಂತಂದ್ರೆ ನಮ್ಮ ರಾಮರಾಜ್ಯ ನಾವು ಕಾಣಲಿಕ್ಕೆ, ಕನಸು ಕಾಣಲಿಕ್ಕೆ ಸಾಧ್ಯ ಐತೇನ್ರಿ? ಸಾಧ್ಯ ಐತೇನು? ಯಾವ ಶಿವಾಜಿ ಮಹಾರಾಜ ಒಬ್ಬ ಸಮರ್ಥ ರಾಮದಾಸ್ ಇರದೇ ಹೋಗಿದ್ರ, ಉಪದೇಶಕಾರರು ಇರದೇ ಹೋಗಿದ್ರ, ಗುರುಗಳು ಇರದೇ ಹೋಗಿದ್ರ ಇದು ರಕ್ಷಣೆ ಆಗ್ತಿತ್ತೇನು? ಅವಾಗ ಅಫ್ಜಲ್ ಖಾನ 60,000 ಸೈನ್ಯ ತಗೊಂಡು ಹೊಂಟಿದ್ದ. ಯಾರನ್ನ? ಶಿವಾಜಿ ಮಹಾರಾಜರನ್ನ ಹೊಡಿಲಿಕ್ಕೆ. ಸುಮ್ಮನೆ ಹೋಗ್ತಿರ್ಲಿಲ್ಲ. ನಮ್ಮ ಎಲ್ಲ ಹಿಂದೂ ದೇವತೆಗಳನ್ನ ಭಂಗ ಮಾಡ್ಕೊಂತ ಹೊಂಟಿದ್ದವನು. ಏನ್ರಿ, ಚಿತ್ರ ಹಿಂಸೆ ಕೊಟ್ಕೊಂತ ಹೋಗ್ತಿದ್ದ ದೇವತೆಗಳಿಗೆ. ಕೊನೆಗೆ ಅವನ ಸೈನ್ಯವನ್ನ ನೋಡಿ ಏನ್ ಮಾಡ್ತಿದ್ರು ನಮ್ಮ ಜನ ಯುವಕರು, ಗಿಡದಾಗ ಕುಂತು ಕಲ್ಲು ತಗೊಂಡು ಹೊಡಿತಿದ್ರು. ಅಫ್ಜಾನ್ ಖಾನ್ ಮುಂದೆ ಹೋಗ್ತಿದ್ದ, ಅವನೆಲ್ಲ ಸೈನ್ಯ ಹಿಂದ ಮುಗಿತಾ ಹೋಗ್ತಿತ್ತು. ಕೊನೆಗೆ ಯಾರು ಹೋದ್ರು ಅಂತಂದ್ರ ಒಂದು 4-6 ಜನ ಕಟ್ಕೊಂಡು ಅಫ್ಜಲ್ ಖಾನ್ ಹೋಗ್ತಾನ. ಅವಾಗ ಶಿವಾಜಿ ಮಹಾರಾಜನ ಬಹಳ ಸ್ನೇಹದಿಂದ ಅಪ್ಕೋಬೇಕಂತ ತಿಳ್ಕೊಂಡು ನಾಟಕ ಆಡಿ ಏನ್ ಮಾಡ್ತಾನಂತಂದ್ರ ಅವ್ರನ್ನ ಆ ನಾಟಕದಲ್ಲಿ ಅವ್ರನ್ನ ಏನ್ ಮಾಡ್ಬೇಕು, ನಾಶ ಮಾಡ್ಬೇಕಂತ ಪ್ರಯತ್ನ ಮಾಡಿದ. ಆದ್ರೆ ನಮ್ಮ ಎಲ್ಲ ದೇವತೆಗಳು ಏನ್ ಮಾಡೋದು, ನಮ್ಮ ಹಿಂದೂ ರಕ್ಷಣೆ ಮಾಡ್ತಕ್ಕಂಥ ಎಲ್ಲ ದೇವತೆಗಳು ಕೂಡಿ ಹುಲಿಯ ಉಗುರನ್ನ ಕೊಟ್ಟು ಶಿವಾಜಿ ಕೈಯಲ್ಲಿ ಅಫ್ಜಲ್ ಖಾನ್ನ ಒಂದು ಅವನ ದಾಢ್ಯವಾಗಿರ್ತಕ್ಕಂಥ ಶರೀರವನ್ನ ಏನ್ ಮಾಡ್ತಾರೆ, ಸೀಳು ಬಿಡ್ತಾನೆ. ಹೇಳುವ ಅಭಿಪ್ರಾಯ ಏನು ಅಂತಂದ್ರ, ಇಂಥ ಎಲ್ಲ ಮಹಾತ್ಮರು ಏನು ಹಿಂದೂ ರಕ್ಷಣೆ ಮಾಡ್ಲಿಕ್ಕಂತಂದ್ರೆ ನಾವು ಯಾರ ಸಲಹೆ ಬದುಕಬೇಕು?